ಜಾರ್ ಅಪ್ಲಿಕೇಶನ್. ಜಾರ್ ಅಪ್ಲಿಕೇಶನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀರಾ, ಬಟ್ ಇವಾಗ ಹಣವನ್ನ ವಿಡ್ರಾ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಿಡ್ರಾ ಮಾಡೋದು ಹೇಗೆ ಅದನ್ನ ತಿಳಿಸ್ತೀನಿ. ಅದಕ್ಕೂ ಮೊದಲು ಇಲ್ಲಿ 4 ಆಪ್ಷನ್ ಇದೆ: ಹೋಮ್, ಜ್ಯುವೆಲರಿ, ಸ್ಕ್ಯಾನ್ ಅಂಡ್ ಪೇ ಮತ್ತೆ ಟ್ರಾನ್ಸಾಕ್ಷನ್ ಅಂತ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬರುತ್ತೆ ಯುವರ್ ಟೋಟಲ್ ಸೇವಿಂಗ್ಸ್ ಅಂತ. ಸಿ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ಎಲ್ಲ ಇಲ್ಲಿ ಇರುತ್ತೆ. ಇದೆಲ್ಲ ಬೇಡ, ಡೈರೆಕ್ಟ್ ಆಗಿ ವಿಡ್ರಾ ಮಾಡೋದು ಬೇಕು ಅಂತಂದ್ರೆ ವಾಪಸ್ ಬನ್ನಿ. ಇಲ್ಲಿ ವಿಡ್ರಾ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ 3 ಆಪ್ಷನ್ ಬರುತ್ತೆ. ಮೊದಲನೇದು 24 ಕ್ಯಾರೆಟ್ ಸ್ಟ್ಯಾಂಡರ್ಡ್ ಗೋಲ್ಡ್ ಕಾಯಿನ್ ಆಗಿ ಇದನ್ನ ನೀವು ಕನ್ವರ್ಟ್ ಮಾಡಿ ಅದನ್ನ ಪಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಸಿಲ್ವರ್ ಜ್ಯುವೆಲರಿ ಆಗಿ ಕೂಡ ನೀವು ಏನ್ ಸೇವ್ ಮಾಡಿದ್ದೀರಾ ಹಣ, ಅದನ್ನ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಕೂಡ ಪಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ವಿಡ್ರಾ ಮಾಡ್ಕೊಳ್ಬಹುದು. ಇಲ್ಲಿ ಬ್ಯಾಂಕ್ ವಿಡ್ರಾವಲ್ ಕೂಡ ಇದೆ, ಫೋನ್ ಪೇ, ಪೇಟಿಎಂ ಹಾಗೆ ಗೂಗಲ್ ಪೇ ಆಪ್ಷನ್ ಕೂಡ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ವ್ಯಾಲ್ಯೂ ಅಂತ ಇದೆ ನೋಡಿ. ಗೋಲ್ಡ್ ಇನ್ ಲಾಕರ್ ಎಷ್ಟಿದೆ ಅದು ತೋರಿಸ್ತಾ ಇದೆ. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಆ ಪ್ರೈಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಹಾಗೇನೆ ಕರೆಂಟ್ ಸೇವಿಂಗ್ ವ್ಯಾಲ್ಯೂ ಆಫ್ ಸೇವಿಂಗ್ಸ್ ಅಂತ ಇದೆ. ಎಷ್ಟಾಗಿದೆ? 2137 ರೂಪಾಯಿ ಆಗಿದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಷ್ಟಾಗಿತ್ತು ಇಲ್ಲಿದೆ ನೋಡಿ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1064 ರೂಪಾಯಿ. 1000 ಹಾಕಿದ್ದು ಇಲ್ಲಿ 2000 ಆಗಿದೆ ಇವಾಗ. ಆಲ್ಮೋಸ್ಟ್ ಡಬಲ್ ಏನೇ ಆಗಿದೆ. ಅದನ್ನ ವಿಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಮೌಂಟ್ ಕೇಳ್ತಾ ಇದೆ, ನೋಡ್ತಾ ಇರಬಹುದು 2137 ರೂಪಾಯಿ ಇದೆ. ಅದರಲ್ಲಿ ಎಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ, ಆ ಒಂದು ಅಮೌಂಟ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ನಾನಿಲ್ಲಿ 2137 ಪೂರ್ತಿ ಹಣನ ಎಂಟ್ರಿ ಮಾಡ್ತಾ ಇದ್ದೀನಿ, ಆಯ್ತಾ. ಹಾಗೇನೆ ಸೆಲ್ಲಿಂಗ್ ಪ್ರೈಸ್ ಪ್ರೆಸೆಂಟ್ ಅಲ್ಲಿ ಎಷ್ಟಿದೆಯೋ, ಲೈವ್ ಅಲ್ಲಿ ಎಷ್ಟಿರುತ್ತೋ ಪ್ರೈಸ್, ಆ ಪ್ರೈಸ್ಗೆ ಅದು ಸೇಲ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇಲ್ ಆಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೀನಿ. ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಯು ಪಿ ಐ ಡಿನ ಆಡ್ ಮಾಡಿಲ್ಲ ಅಂತಂದ್ರೆ ಆಡ್ ಮಾಡಬೇಕು. ನಾನು ಆಲ್ರೆಡಿ ಮೇಲ್ಗಡೆ ಆಡ್ ಮಾಡಿ ಇಟ್ಟಿದ್ದೀನಿ, ಬಟ್ ನಿಮಗೆ ಆಡ್ ಮಾಡೋ ಆಪ್ಷನ್ ತೋರಿಸ್ತೀನಿ. ಫೋನ್ ಪೇ, ಗೂಗಲ್ ಪೇ, ಅದಕ್ಕೆ ವಿಡ್ರಾ ತಗೊಂಡ್ರೆ ಬೆಸ್ಟ್. ಹೀಗಾಗಿ ನಾನಿಲ್ಲಿ ಆಡ್ ಯು ಪಿ ಐ ಡಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಿಮ್ಮ ಯು ಪಿ ಐ ಡಿನ ಎಂಟ್ರಿ ಮಾಡಬೇಕು. ಫೋನ್ ಪೇ, ಗೂಗಲ್ ಪೇನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಯು ಪಿ ಐ ಡಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೋನ್ ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಮೊದಲು ಫೋನ್ ಪೇ ತೋರಿಸ್ತೀನಿ, ನಂತರ ಗೂಗಲ್ ಪೇ ಬಗ್ಗೆ ಮಾತಾಡೋಣ. ಫೋನ್ ಪೇ ಅಪ್ಲಿಕೇಶನ್ ಹೋಮ್ ಪೇಜ್ ಅನ್ನು ಓಪನ್ ಮಾಡಿಕೊಂಡು ಈ ಒಂದು ಐಕನ್, ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಒಂದು QR ಕೋಡ್ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇನೆ ತೋರಿಸುತ್ತೆ ಯು ಪಿ ಐ ಡಿ ಅಂತಿದೆ. ಹಾಗೇನೆ ಇಲ್ಲಿ ನಿಮ್ಮ ಒಂದು ಯು ಪಿ ಐ ಡಿ ತೋರಿಸ್ತಾ ಇರುತ್ತೆ. ಅದ್ರ ಮುಂದ್ಗಡೆ ಕಾಪಿ ಅಂತ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಗುತ್ತೆ ಅದು. ಇವಾಗ ವಾಪಸ್ ಬನ್ನಿ ಜಾರ್ ಅಪ್ಲಿಕೇಶನ್ಗೆ, ಮತ್ತೆ ಇಲ್ಲಿ ಅದನ್ನ ಪೇಸ್ಟ್ ಮಾಡಿ ವೆರಿಫೈ ಅಂಡ್ ಆಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಡ್ ಮಾಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಕೊಟ್ರೆ ಸಾಕು, ಅದು ಡೈರೆಕ್ಟ್ ಆಗಿ ವಿಡ್ರಾ ಆಗುತ್ತೆ. ಆ ಒಂದು ಅಮೌಂಟ್ ನಿಮ್ಮ ಫೋನ್ ಪೇ ಯು ಪಿ ಐ ಡಿನ ಹಾಕಿದ್ರೆ ಫೋನ್ ಪೇ ಬರುತ್ತೆ, ಗೂಗಲ್ ಪೇ ಹಾಕಿದ್ರೆ ಗೂಗಲ್ ಪೇಗೆ ಬರುತ್ತೆ. ಗೂಗಲ್ ಪೇ ಎಲ್ಲಿ ಸಿಗುತ್ತೆ ಯು ಪಿ ಐ ಡಿ, ಅದನ್ನು ಕೂಡ ತೋರಿಸೋದಾದ್ರೆ ಓಕೆ, ಗೂಗಲ್ ಪೇ ಮೊದಲು ಸರ್ಚ್ ಮಾಡಬೇಕು. ಗೂಗಲ್ ಪೇ ಎಲ್ಲಿದೆ? ಇಲ್ಲಿದೆ. ಗೂಗಲ್ ಪೇನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲೂ ಕೂಡ ಸೇಮ್ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರೊಫೈಲ್ನ ಫೋಟೋ ಹಾಕಿದ್ರೆ ಇಲ್ಲಿ ತೋರಿಸುತ್ತೆ. ಇಲ್ಲ ಅಂತಂದ್ರೆ ಮೊದಲ ಲೆಟರ್ ಇಲ್ಲಿ ತೋರಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇಲ್ಲೂ ಕೂಡ ತೋರಿಸುತ್ತೆ ನೋಡಿ, ಯು ಪಿ ಐ ಡಿ ಅಂತಿದೆ. ಇಲ್ಲಿ ಯು ಪಿ ಐ ಡಿ ಬಂದಿದೆ. ಇದ್ರ ಮುಂದೆ ಕಾಪಿ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕಾಪಿ ಮಾಡಿ ಬ್ಯಾಕ್ ಬಂದು ಅದನ್ನ ಪೇಸ್ಟ್ ಮಾಡಿದ್ರೆ ಆಯ್ತು. ಹಾಗೆ ಫಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಿಡ್ರಾ ಆಗುತ್ತೆ. ಇಷ್ಟು ಸುಲಭವಾಗಿದೆ. ನಾನು ವಿಡ್ರಾ ಮಾಡ್ತಾ ಇಲ್ಲ, ಹಾಗೇನೆ ಇಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ವಿಡ್ರಾ ಮಾಡೋ ಇಷ್ಟ ಇದ್ರೆ ವಿಡ್ರಾ ಮಾಡಬಹುದು. ಥ್ಯಾಂಕ್ ಯು.